4 AM ಬಿರಿಯಾನಿ ತಿನ್ನಕ್ಕೆ ರೆಡಿ ಆಗಿದೆಯಾ? ಇಲ್ಲೇ 4 ಗಂಟೆ ಆಯಿತು. 4 AM ಬಿರಿಯಾನಿ ಆಯ್ತು. ರೆಡಿ ಇಲ್ಲಿ ಅದಿತಿ ಕೈ ಹಿಡ್ಕೊ. ಇವಾಗ ಹೊರಡ್ತಾ ಇದ್ದೀವಿ. ಹಾಂ ಹಾಕೋತೀವಿ. ಚಿನ್ನಿ ಸ್ಲಿಪ್ಪರ್ ಹಾಕೊಳ್ಳಿ. ಟೈಮ್ ತೋರಿಸ್ತೀನಿ ಬನ್ನಿ. ಚಿನ್ನಿ ಒಂದು ನಿಮಿಷ ಫೋನ್ ಕೊಡು. ಸೊ ಲುಕ್ ಅಟ್ ದ ಟೈಮ್. 4 ವೆಡ್ನೆಸ್ಡೇ. ಅಪ್ಪಿ ಇವತ್ತು ಏನು 15 ಜುಲೈ ಏನು ನಿಂಗೆ ಗೊತ್ತೈತೆ ಹೇಳು. ಆ್ಯಕ್ಚುಲಿ ಪುಸ್ಕ ತಿಂತಾರಂತೆ. ಏನು ತಿಂತೀಯ? ಕಾರಲ್ಲಿ ಹೋದ ರಾಕ್ನ ಕಂಟಿನ್ಯೂ ಮಾಡ್ತೀನಿ. Where are we going? China, where are we going? ಏನೋ ವೀಲಿಗೆ ಸಿಗಾಕೊಂತ. ಚಿನಿ ಎಲ್ಲಿ ಹೋಗ್ತಿರೋದು? ಯಾವ್ದಾರ ಮಕ್ಕಳು ಎದ್ದಿದ ತಕ್ಷಣ ಹಿಂಗೆ ಎದ್ದು ಫೇಸಿಗೆ ಕ್ರೀಮ್ ಹಾಕಿಸ್ಕೊಂಡು ಬರ್ತಾರ. ಇದೇನು ಕೂತೈತೆ ತೋರಿಸ್ತೀನಿ ನೋಡಿ. ಕಾಣಿಸ್ತಿಲ್ಲ ಅನ್ಸುತ್ತಲ್ಲಿ. ರಾಜ ಹಿಂದಿ ಜನ್ಮದಲ್ಲಿ ರಾಜ ಆಗಿಲ್ಲ ಅಂತ ಅವಶ್ಯಕ. ಸಡನ್ ಥಾಟ್ ಏನು? ಇದು ಹೆಂಗ್ ಗೊತ್ತಾ ಸ್ಟಾರ್ಟ್ ಆಗಿದ್ದು? ಸೊ 3 ಗಂಟೆ 2:45 3 ಗಂಟೆಗೆ ಬಂದರು. ಫೋನಲ್ಲಿ ಮಾತಾಡ್ತಾನೆ ಇದೆ. ನನಗೆ ಯೂಶಲಿ ನಾನು ನಿದ್ದೆ ಮಾಡಲ್ಲ ಆ ಟೈಮಲ್ಲಿ. ಅಂದರೆ ಅವರು ಹೊರಗಡೆ ಇದ್ದಾಗ ಹೊರಟಾಗಿ ಫೋನ್ ಮಾಡ್ತಾರೆ. ಸೊ ಫೋನಲ್ಲಿ ಮಾತಾಡ್ಕೊಂಡು ಬರ್ತೀವಿ. ಅಂದರೆ ಅವ್ರು ಬರ್ತಾರೆ. ಆಮೇಲೆ ಇದ್ರು. ಆಮೇಲೆ ಬಂದ್ರಲ್ಲ, ಆಮೇಲೆ ಹಂಗೆ ಮಾತಾಡ್ತಾ ಇದ್ವಿ. ಹಿ ವಾಸ್ ರೈಟಿಂಗ್ ಹಿಸ್ ಏನೋ ಮಾಮೂಲಿ ಇವತ್ತಿನ ದಿನದೇನೇನೋ ಬರ್ಕೊಳ್ತಿದ್ರು. ಆಮೇಲೆ ಹಂಗೆ ಮಾತಾಡ್ತಾ ಇದ್ರಿ. ಇವತ್ತು ಯಾಕೋ ಹೊಟ್ಟೆ ಹಸಿತಾ ಇದೆ, ಹೊಟ್ಟೆ ತುಂಬ್ದಂಗೆ ಆಗಲಿಲ್ಲ, ಬೇಗ ಊಟ ಮಾಡಿಬಿಟ್ಟಿದೆ ಅಂತ ಹೇಳಿದ್ರೆ. ಸೊ ಲೈಕ್ ನನಗೂ ಹೊಟ್ಟೆ ಹಸಿತಿದೆ ಅಂತ ಅಣ್ಣ. ಆಮೇಲೆ ಹಂಗೆ ಮಾತಾಡ್ಬೇಕಾದ್ರೆ ಹೋಗೋಣ ಅಂತ ನಾನೇ ಕೇಳಿದ್ದು. ಲೈಕ್ ಓಕೆ ಆಯ್ತು ಸರಿ ಹೋಗೋಣ, ಎಬ್ಬರ್ಸು ನೋಡೋಣ. ಆ್ಯಕ್ಚುಲಿ ಅವ್ರಿಗೇನು ಕಾನ್ಫಿಡೆನ್ಸ್ ಇರಲಿಲ್ಲ. ಅಂದರೆ ಅದಿತಿನೇನೆ ಮಧ್ಯಾಹ್ನ ನಿದ್ದೆ ಮಾಡಿರಲಿಲ್ಲ. ಅವ್ರು ಯೂಶಲಿ ಕ್ರ್ಯಾಂಕಿ ಆಗ್ತಾರೆ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತಂದರೆ. ನಿದ್ದೆ ಮಾಡಿಲ್ಲ ನೋಡು, ಎದೊಳ್ಳಿಲ್ಲ ಅಂತಂದರೆ ಬೇಡ ಅಂತಂದರೆ ಸರಿ ಅಂದ್ಬಿಟ್ಟು ಜಸ್ಟ್ ಒಂದೇ ಕಾಲ್ಗೆ ಒಂದಲ್ಲ ಒಂದು 2 ಕಾಲ್ಗೆನೆ ಅಷ್ಟೇ ಎದ್ದೇ ಬಿಟ್ರು. ಆ್ಯಂಡ್ ನಂಗೂ ಅವಿಷ್ಕನ್ ಸ್ವಲ್ಪ ಕ್ರ್ಯಾಂಕ್ ಇರ್ತಾರೆ ಅಂತ ಅಂದ್ಬಿಟ್ಟು ಅನ್ಕೊಂಡಿವಿ. ಆ್ಯಕ್ಚುಲಿ ಅವಿಷ್ಕಂಗೆ ಈ ಥರ ಎಬ್ಬರಿಸಿರೋದು ಫಸ್ಟ್ ಟೈಮು. ಅದಿತಿಗೆ ಎಬ್ಬರಿಸಿದ್ದೀವಿ. ಅದಿತಿನ ದೋಸೆಗೆಲ್ಲ ಕರ್ಕೊಂಡು ಹೋಗಿದ್ದೀವ. ಅದಿತಿಗೆ ದೋಸೆಗೆಲ್ಲ ಕರ್ಕೊಂಡು ಹೋಗಿದ್ದೀವಿ ಇಲ್ಲಿ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಎಲ್ಲ. ಬಟ್ ಅವಿಷ್ಕಂಗೆ ಫಸ್ಟ್ ಟೈಮ್ ಆರಾಮಾಗಿದ್ದಾರೆ. ಮಲ್ಕೊಂಡಿದ್ದಾರೆ. ಡಿಸೈಡ್ ಮಾಡಿದ್ದೀವಿ ಹೊರಡಬೇಕು ಅಂತ. ಸಂಜೆಸ್ ಕಾಲ್ ಅದಿತಿ ಚಿನ್ನಿ ಅದಿತಿಮಾ ಚಿನ್ನಿ ಡ್ಯಾಡ ಬಿರಿಯಾನಿ ತಿನ್ನೋಣ ಹೋಗೋಣ ಅಂತ ಹೇಳ್ತಿದ್ದಾರೆ. ಹಾಂ ಪಪ್ಪ ಡ್ಯಾಡ ಬಿರಿಯಾನಿ ತಿನ್ನೋಣ ಅಂತ ತಿನ್ನಕ್ಕೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಹಾಂ ಬೇಕಾ ಬೇಡವಾ? ಹೋಗೋಣ. ಅವಿಷ್ಕ ಮಲ್ಕೊಂಡಿದ್ದಾರೆ, ಬಿಟ್ಬಿಟ್ಟು ಹೋಗೋಣ ಏನು? ಎದುರುಕೊಳ್ಳುತ್ತಾ? ಕರ್ಕೊಂಡು ಹೋಗೋಣ. ನೋಡೋಣ. ಎದೊಳ್ಳಿ ಸ್ವೆಟರ್ ಹಾಕ್ಲಾ ನಿಮಗೆ? ಅವಿಷ್ಕ ಚಿನ್ನಿ ಹಂಗಾರಿ ಇದೊಳು ಬಿರಿಯಾನಿ ತಿನ್ನಕ್ಕೆ ಹೋಗೋಣ. ಅವಿಷ್ಕ ಚಿನ್ನಿ ಬಿರಿಯಾನಿ ಇಷ್ಟೊತ್ತಲ್ಲಿ ಎಬ್ಸೋದು ತಪ್ಪೇನೆ. ಬಟ್ ಇದು ಆ್ಯಕ್ಚುಲಿ ತುಂಬ ದಿನದ್ದು ವರ್ಷಗಳ ಕನಸು ಈ ರೀತಿ ಹೋಗ್ಬೇಕು ಅಂತ ಅಂದ್ಬಿಟ್ಟು. ಸೊ ವಿ ಆರ್ ಗೋಯಿಂಗ್ ಟುಡೇ. ಚಿನ್ನಿ ಡ್ಯಾಡಾ ಅಂದ್ಬಿಟ್ಟು ಮಲ್ಕೊಂಡ್ರೆ ಎದ್ದೋಲಮ್ಮ. ಮಮ್ಮು ಬೇಕಾ? ಹಾಂ ಇಡ್ಲಿ ತಿನ್ನಕ್ಕೆ ಹೋಗೋಣ.
ಅದಿತಿ ನಡಿಯಮ್ಮ ಇಡ್ಲಿ ತಿನ್ನಕ್ಕೆ ಹೋಗೋಣ. ಇಡ್ಲಿ ತಿಂತೀಯಾ? ಇದೊಳ್ಳೆ ಸುದ್ದಿ ಆ ಕಡೆಯಿಂದ ಈ ಕಡೆ ತಿರ್ಕೊಂಬಕ್ಕತ್ತವ್ರಿ, ಈ ಕಡೆಯಿಂದ ಆ ಕಡೆ ತಿರ್ಕೊಂಬಕ್ಕತ್ತವ್ರೆ. ಬಾಯ್ ಬಾಯ್. ಇದು ಅದಿತಿ ಹೋಗೋಣ ನಾವು. ಅವಿಷ್ಕ ಬಾಯ್. ಅವಿಷ್ಕ ನಾನು ಹೊರಡ್ತೀನಿ. ಇಲ್ಲ 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 ಚಿನ್ನಿ ನಡಿ ಪಪ್ಪು ಹೋಗೋಣ. ಬಿರಿಯಾನಿ ಚಿನ್ನಿ, ಬಿರಿಯಾನಿ ಚಿನ್ನಿ, ಬಿರಿಯಾನಿ. ಅಯ್ಯೋ ಇದರಲ್ಲಿ ಡ್ರೆಸ್ ಚೇಂಜ್ ಮಾಡೋಣ. ಆಮೇಲೆ ಏನು ನಾವು ಅಂದ್ರೆ ಹಳೆ ಮನೇಲಿ ಇದ್ವಲ್ಲ ಅಂಡ್ ಮೊನ್ನೆ ಹೇಳಿ ನೀನು ಬಿರಿಯಾನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಒಂದು ಟೈಮ್ ಬಂದ್ಬಿಟ್ಟೆ. ಹೌದಾ? ಓಕೆ. ಮೊನ್ನೆ ಯಾರೋ ಕಾಮೆಂಟಲ್ಲಿ ಹೇಳಿದ್ರು ಯಾವಾಗ್ಲೂ ಗೋಳಾಡಬೇಡಿ, ಚೆನ್ನಾಗಿ ಕಾಣಲ್ಲ, ಆ್ಯಂಡ್ ಯಾವಾಗ್ಲೂ ಯಾರ ಮೇಲೂ ಕಂಪ್ಲೇಂಟ್ ಮಾಡಬೇಡಿ, ಬ್ಲೇಮ್ ಮಾಡಬೇಡಿ. ಸಿ ಏನು ಗೊತ್ತಾ, ನಾನು ಬ್ಲೇಮ್ ಮಾಡಂಗಿದ್ರೆ, ಕಂಪ್ಲೇಂಟ್ ಮಾಡಂಗಿದ್ರೆ ಅದರಿಂದ ನಾನೇನಾದರೂ ವ್ಯೂ ಇವಾಗ ಕೆಲವ್ರು ಹಾಕ್ತಾರೆ ಗೊತ್ತಾ, ಅವ್ರ ಮನೇದು ಒಂದು ಸಿಂಪಲ್ ಇದನ್ನೇ ದೊಡ್ಡದಾಗಿ ತಮ್ಮನೇಲಿ ಮಾಡಿ ಅಳೋ ಥರ ಎಲ್ಲ ಮಾಡಿ ಹಾಕ್ತಾರೆ ಗೊತ್ತಾ. ಸೊ ಆ ರೀತಿ ಮಾಡಂಗಿದ್ದಿದ್ರೆ ನನಗೆ, ನಾನು ಅಲ್ಲಿ ಇಷ್ಟು ವರ್ಷ ಇದ್ನಲ್ಲ ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿ 34,000 ಸಮಥಿಂಗ್ ಚೇಂಜ್ ಇದೆಯಲ್ಲ ನನಗೆ ಫಾಲೋವರ್ಸು, ಅದನ್ನ ತ್ರಿಬಲ್ ಎಲ್ಲ ಲೈಕ್ 4%, 5%, 10%ವರ್ಗು ಎಕ್ಸ್ಟ್ರಾ ಡಬಲ್ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬ ಆಪರ್ಚುನಿಟೀಸ್ ಇತ್ತು. ಅಂದರೆ ಹಿಂಗಾಗ್ತಿದೆ ಮನೇಲಿ, ಹಂಗಾಗ್ತಿದೆ, ಜಗಳದೆಲ್ಲ ವಿಡಿಯೋ ಮಾಡಿ ಹಾಕೋದಕ್ಕೆ ಎಷ್ಟೊತ್ತು ಬೇಕಿತ್ತು. ಬಟ್ ನನಗೇನು ಗೊತ್ತಾ, ಅಲ್ಲಿದ್ದಾಗ ಅಕಸ್ಮಾತ್ ಏನಾದರೂ ನಾನು ಅವ್ರ ಬಗ್ಗೆ ಎಲ್ಲ ಹೇಳ್ಕೊಂಡು ಏನಾದರೂ ವಿಡಿಯೋದಲ್ಲಿ ಅವ್ರು ಬಂದಾಗ, ಹೊರಗಡೆ ಹೋದಾಗ ಅವ್ರನ್ನ ಐಡೆಂಟಿಫೈ ಮಾಡಿ ನನ್ನ ಕಡೆಯಿಂದ ಯಾರಿಗೂ ಒಂದು ಡಿಫೇಮಿಂಗ್ ಮಾಡೋದಕ್ಕೆ ನನಗಂತೂ ಇಷ್ಟ ಇಲ್ಲ. ಸೊ ದಟ್ ವಾಸ್ ದ ರೀಸನ್ ನಾನು ಯಾವತ್ತೂ ಯಾರ ಬಗ್ಗೆನೂ ಅಲ್ಲಿ ಹೇಳ್ಕೋತಲ್ಲ. ಇವಾಗ ಯಾಕೆ ಇಲ್ಲಿ ಹೇಳ್ತಿದ್ದೀನಿ ಅಂತಂದರೆ, ಸಿ ದೀಸ್ ವರ್ ಆಲ್ ದ ಚಾಲೆಂಜಸ್ ಐ ವಾಸ್ ಫೇಸಿಂಗ್, ಆ್ಯಂಡ್ ಇಷ್ಟೊಂದು ಚಾಲೆಂಜಸ್ಸಲ್ಲೂ ಲೈಕ್ ಏನಂತ ಹೇಳೋದು, ಇಷ್ಟು ದೂರ ಬಂದಿದ್ದೀನಿ. ಲೈಕ್ ಎವ್ರಿಬಡಿ ಕ್ಯಾನ್ ಡೂ ದಿಸ್, ಮೆನಿ ಪೀಪಲ್ ಆರ್ ಫೇಸಿಂಗ್ ಆಲ್ ಆಫ್ ದಿಸ್ ಪ್ರಾಬ್ಲಮ್. ಓಕೆನಾ? ಅದಕ್ಕೋಸ್ಕರ ಅಷ್ಟೇ, ಯಾವಾಗಲೂ ಗೋಳಾಡ್ತಿರೋದು ಏನಿಲ್ಲ. ಐ ಆಮ್ ನಾಟ್ ಅ ಪರ್ಸನ್ ಯಾವಾಗಲೂ ತುಂಬ ಗರ್ಜಸ್ನೆಲ್ಲ ಇಟ್ಕೊಂಡು ಆ ರೀತಿ ಅಲ್ಲ. ಓಕೆನಾ? ಆ್ಯಂಡ್ ಈ ರೀತಿ ನಾವು ಯಾಕೆ ಹೋಗ್ತಿರಲಿಲ್ಲ ಅಂತಂದರೆ, ಅಕಸ್ಮಾತ್ 12 ಗಂಟೆಗೆ ತುಂಬ ಸಲ ಹೊರಗಡೆ ಹೋಟೆಲ್ಗೆ ಏನಾದರೂ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ನಾವು ಮನೆಗೆ ಬರೋದು 12 ಗಂಟೆ 1 ಗಂಟೆ ಆಗ್ತಿತ್ತು. ಸೊ ಆ ಡೋರ್ ಲಾಕ್, ನಮ್ಮ ಹತ್ರನೂ ಒಂದು ಕೀ ಇರ್ತಿತ್ತು. ಓಕೆನಾ? ಡೋರ್ ಲಾಕ್ ತೆಗೆದು ಒಳಗಡೆ ರೂಮ್ಗೆ ಹೋಗೋ ಅಷ್ಟರಲ್ಲಿ, ನಿಮ್ಗೆ ಗೊತ್ತಿದೆ ಅಲ್ವಾ, ನಮ್ಮ ಮನೆ ಮೇನ್ ಡೋರಿಂದ ರೂಮ್ ಎಷ್ಟು, ಜಸ್ಟ್ ಒಂದು 10 ವಾಕ್ಸ್ ಅಷ್ಟೇ. ಸೊ ಅಲ್ಲಿವರೆಗೂ ವಿ ವರ್ ಯೂಸ್ ಟು ಲೈಕ್ ಲಿಸನ್ ಟು ದ ಶಾಪ. ಸಮ್ ಏನಾದರೂ ಹಾಳಾಗೋಗ್ಬಿಡ್ಲಿ, ಹಾಗೆ ಹೀಗೆ ನನ್ನ ಹೊಟ್ಟೆ ಉರಿಸ್ತವ್ರು, ಹಾಗೆ ಆ ಥರ ಎಲ್ಲ ಕೇಳ್ತಾ ಇದ್ವಾ. ಸೊ ಆ ರೀಸನ್ಗೋಸ್ಕರನೇ ಕ್ರೂ ಎಲ್ಲಾದರೂ ಈ ರೀತಿ ಕರ್ಕೊಂಡು ಹೋಗು ಅಂತಂದರೆ ಅವರು ಬೇಡ ಸುಮ್ಮನೆ ಇರೋ. ಆಮೇಲೆ ಎಷ್ಟೊಂದು ಸಲ ನೀರು ಖಾಲಿ ಆದಾಗ್ಲೂ ನಾನು ಯೂಶಲಿ ನಂಗೆ ಸ್ವಲ್ಪ ಭಯ ಆಗುತ್ತೆ ಅಷ್ಟೊತ್ತಲೆಲ್ಲ ಹೋಗೋದಕ್ಕೆ. ನೀರೇನಾದರೂ ಖಾಲಿ ಆದರೂ ನಾನು ಅವ್ರನ್ನೇ ಎಬ್ಬರಿಸ್ತಾ ಇದ್ದೆ. ಅವಾಗಲೂ ಹೇಳ್ತಾಯಿದ್ರು, ತಂದು ಸ್ಪೇರ್ ಬಾಟ್ಲ್ ಇಟ್ಕೋಬೇಕು ತಾನೆ, ಸುಮ್ಮನೆ ಅವ್ರ ಹತ್ರ ಶಾಪ್ ಹಾಕಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಆ ಥರ. ಅದಕ್ಕೋಸ್ಕರನೇ ನಾವು ಹೋಗ್ತಾ ಇರಲಿಲ್ಲ. ಆ್ಯಂಡ್ ಈ ಮನೆಗೆ ಹೋದ್ಮೇಲೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತು ಆಲ್ ಆಫ್ ಎ ಸಡನ್ ಶುರು ಆಗಿದೆ. ಅದೇ ರೀತಿ ಪ್ಲ್ಯಾನ್ ಏನೂ ಇರಲಿಲ್ಲ. ಪ್ಲ್ಯಾನು ಚೆನ್ನಾದ ಎಕ್ಸ್ಪೀರಿಯನ್ಸ್. ಸೊ ಬಿರಿಯಾನಿಗೆ ಹೋಗ್ತಾ ಇದ್ದೀವಿ, ಬಿರಿಯಾನಿ ತಿನ್ನೋದಕ್ಕೆ. ನೋಡಿ ಗೊತ್ತಿರೋದು ಏ ಗಬ್ಬು, ಹಾಯ್ ಮಾಡುವ, ಹಾಯ್ ಹೇಳಿ. ಹಾಯ್, ಬಿರಿಯಾನಿ ತಿಂತೀರಾ, ಬರ್ತೀರಾ ಕೇಳಿ. ಗಬ್ಬು ಮಕ್ಕಳು. ವೇಟ್ ಮಾಡಿ, ತೋರಿಸ್ತಾಳಲ್ಲ. ಏನಾಯ್ತು? ಚೀಚಿ 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 ಚೀಚಿ. ಕಬಾಬ ಕಬಾಬ ಕಬಾಬ.
ಮಂಡಿ ಪೇಟೆ ಮೈಸೂರು ಪುಲಾವ್ ಜೆ ಪಿ ನಗರ್ ತಿನ್ಕೊಂಡು ನೋಡ್ತಾ ಇದೀವಿ. ಈ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹೈಪ್ ಕೊಡ್ತಾರಲ್ಲ ಅಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆ ಅಂತ, ಆ ಥರ ಏನಿಲ್ಲ. ಓಕೆ ಆ್ಯಂಡ್ ನಂಗೇನು ಅನ್ನಿಸ್ತು ಅಂತಂದ್ರೆ ನಾಟಿ ಸ್ಟೈಲ್ ಮಾಡ್ತೀವಿ, ಸೊ ಅದೇ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಮುಕ್ಕು ಕೊಡ್ದಂಗೆ ಅಂತ ಅನ್ನಿಸ್ತು. ನಿಂಗೇನು ಅನಿಸ್ತು? ಆ್ಯಂಡ್ ಕಬಾಬ್ ನಾವು ಮಾಡೋ ಕಬಾಬ್ ಎಷ್ಟು ಬೆಟರು ಅಂದರೆ ನಾಟು ಏನಂತ ಹೇಳೋದು, ಅವ್ರ ಬಿಸ್ನೆಸ್ ಚೆನ್ನಾಗಿ ಆಗ್ಬಾರ್ದು ಅಥವಾ ಏನೋ ನೆಗೆಟಿವ್ ಅಲ್ಲ ನಮ್ಗೆ ಅನ್ಸಿದ್ದು ಇದು. ಬಟ್ ಇನ್ನೊಂದೇನು ಅಂತಂದ್ರೆ ಇಷ್ಟೊತ್ತಲ್ಲೂ ಹೊರಗಡೆ ಬರೋದೇ ಒಂಥರ ಖುಷಿ, ಒಂಥರ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಯಾವತ್ತೋ ಒಂದ್ಸಲ ಮಾಡೋದು ಇದೆಲ್ಲ, ವರ್ಷಕ್ಕೆ ಒಂದ್ಸಲನೋ 2 ಸಲನೋ ಅದೇ ಅಲ್ವಾ. ಸೊ ಅದಕ್ಕೋಸ್ಕರ ಯು ಕ್ಯಾನ್ ಪ್ಲಾನ್ ದಿಸ್. ಅವಿಷ್ಕನು ಸ್ವಲ್ಪ ತಿಂದರು, ಅನ್ನ ತಿನ್ನಲಿಲ್ಲ ಅವರು, ಒಂದು ಸ್ವಲ್ಪ ಚಿಕನ್ ಪೀಸಸ್ನ ತಿಂದರು. ಆದಿತ್ಯ ಒಂದು ಸ್ವಲ್ಪ ರೈಸ್ ತಿಂದರು, ಅವರು ಕಬಾಬ್ ತಿಂದರು. ಆ್ಯಂಡ್ ಯೂಶಲಿ ನಾವಂತೂ ನಾನು ತಿನ್ನಕ್ಕೆ ಓಕೆ, ಬಟ್ ಅವರು ಮಟನ್ ಕೊಡ್ಸಲ್ಲ, ಹೊರಗಡೆ ಎಲ್ಲ ಮಟನ್ ಕೊಡ್ಸೋದೇ ಇಲ್ಲ. ಸೊ ಮಟನ್ ತೊಗೊಳಿಲ್ಲ, ಚಿಕನೇ ತೊಗೊಂಡ್ವಿ. ಓಕೆ ಕೇಳೋಣ ಇದು ಎಕ್ಸ್ಪೀರಿಯನ್ಸ್ ಅದಿತಿನ. ಚಿನಿ ಹೆಂಗಿತ್ತ? ಪಾಪ ಅವ್ರ ದುಡ್ಡೇ ಕೊಟ್ಟಿಲ್ಲ ಅದಿತಿ, ಮನೆಯಿಂದ ದುಡ್ಡು ತಂದವ್ರೆ. ಅದು ಯಾವುದೋ ಟಾಯ್ ನೋಟ್ ಬಂದೈತೆ 500 ಎರಡು. ಸೊ ಅದನ್ನ ಈಗ ಹೇಳ್ತವ್ರೆ, ಮಮ್ಮ ನಾನು ದುಡ್ಡೇ ಕೊಡ್ಲಿಲ್ಲ ಮಮ್ಮ ಅಂತ. ಚಿನಿ ಹೆಂಗಿತ್ತವ? ಹೆಂಗಿತ್ತಪ್ಪ? ಹಂಗಿತ್ತ. ಒಂದು ಲೆಗ್ ಪೀಸ್ ತರ ಕೊಟ್ಟಿದ್ರು ಕಬಾಬಲ್ಲಿ. ಸೊ ಅದನ್ನ ಇಟ್ಕೊಂಡು ಕೂತಿದ್ರು ಅವಿಷ್ಕ. ಪೀಸಸ್ನ ಕೈಯಲ್ಲಿ ಹಾಕೊಂಡು ಹಿಂಗೆ ಇಟ್ಕೊಂಡು ತಿಂತಾ ಇದ್ದೆ, ಅವರು ಕೈಯಲ್ಲಿ ಇಟ್ಕೊಂಡು ಸೆಲ್ಫ್ ಫೀಡಿಂಗ್ ಮಾಡಿದ್ರು. ಸೊ ಎಕ್ಸ್ಪೀರಿಯನ್ಸ್ ಇಸ್ ಓಕೆ, ಚೆನ್ನಾಗಿದೆ. ಇವಾಗ ಎಲ್ಲಾದ್ರೂ ಸ್ಟ್ರಾಂಗ್ ಆಗಿ ಕಾಫಿ ಬೇಕು ನನಗೆ. ನಂಗೆ ಸ್ಟ್ರಾಂಗ್ ಕಾಫಿ ಬೇಕೇ ಬೇಕು. ಹಂಗೂ ಕೋಕ್ ಕೇಳ್ದೆ, ಅಲ್ಲಿತ್ತು, ಬಟ್ ಬೇಡ ಅಂತ ಕೊಡಿಸ್ಲಿಲ್ಲ. ಅದಿತಿ ಕುಡ್ಬಿಡ್ತಾರೆ ಅಂತ. ನಾವು ಕುಡ್ದಾಗ್ಲೇನೆ ಕುಡಿಯೋದಲ್ವಾ, ಸೊ ಬೇಡ ಅಂತ ಅಂದ್ಬಿಟ್ಟು ಸಮ್ಹೌ ಐ ಸ್ಯಾಕ್ರಿಫೈಸಿಂಗ್ ಫ್ಯೂ ಥಿಂಗ್ಸ್. ನಂಗೆ ಅದೆಲ್ಲ ತುಂಬ ಇಷ್ಟ ಆ್ಯಕ್ಚುಲಿ. ನಂಗೂ ಇಷ್ಟ ಅಂತೆ ಅದೆಲ್ಲ ಜಂಕ್ ಫುಡ್ ಮಕ್ಕಳೇ. ನಾನು ದಿನಾಗ್ಲೂ ಎಲ್ಲಿ ಕುಡಿತೀವಿ ಚಿನಿ, ನಾವು ಈ ತರ ಹೊರಗಡೆ ಬಂದಾಗ ಹೋಟ್ಲಲ್ಲಿ ಊಟ ಮಾಡಿದಾಗ ಮಾತ್ರ ನಾನು ಕುಡಿಯೋದು. ಅದೊಂಥರ ಹೆವಿ ಅನ್ಸುತ್ತಲ್ಲ, ಅದನ್ನ ಕುಡಿದ್ರೆ ವಿ ಫೀಲ್ ಸ್ಲೈಟ್ಲಿ ಬೆಟರ್ ಅಂಡ್ ಲೈಟ್. ಅದಕ್ಕೋಸ್ಕರ ಅಷ್ಟೇ. ನೀನು ಕುಡಿತೀವಿ ಅಂತ ಅಂದ್ಬಿಟ್ಟು ನಾನು ಕುಡ್ದಿಲ್ಲ ತಾನೆ, ಬಿಡು, ಇಬ್ರು ಕುಡ್ದಿಲ್ಲ. ನಾನು ಮಾಡ್ಬೋದಿತ್ತು ತಾನೆ, ನಾನು ಮಾತ್ರ ಕುಡ್ದು ನಿಂಗೆ ಕೊಟ್ಟಿಲ್ಲ ಅಂದ್ರೆ ನಿಂಗೆ ಹರ್ಟ್ ಆಗ್ತಿರ್ಲಿಲ್ಲ, ಅದಕ್ಕೆ ಕುಡ್ದಿಲ್ಲ ನಾನು. ಇವಾಗ ಹೋಗಿ ಚೆನ್ನಾಗಿ ನಿದ್ದೆ ಮಾಡೋದು. ಬೇಗ ಅಂತೂ ಎದ್ದೊಳಕ್ಕಾಗಲ್ಲ ಆಬ್ವಿಯಸ್ಲಿ, ಆಲ್ರೆಡಿ 5 ಕಾಲೇನೋ ಆಗಿದೆ. ಹೋಗಿ ಮಲ್ಕೊಂಡ್ಬಿಟ್ರೆ ಒಳ್ಳೆ ನಿದ್ದೆ. ಎಷ್ಟೊತ್ತಿಗೆ ಎದ್ದೋತೀವೋ ಗೊತ್ತಿಲ್ಲ. ನೀನು ಬೇಗ ಹೋಗ್ಬೇಕಾ? ಆಮೇಲೆ ಸುವರ್ಣ ಪ್ರಾಶನ ಇದೆ, ಇವಾಗ ತಿನ್ಬಿಟ್ಟಿದ್ದಾರೆ ಅಲ್ವಾ, ಎದ್ಮೇಲೆ ಹಾಕ್ತೀನಿ. ಅರ್ಲಿ ಮಾರ್ನಿಂಗ್ಗೆ ಹಾಕ್ಬೇಕಿತ್ತು, ಬಟ್ ಅದು ನೆನಪೇ ಬರಲಿಲ್ಲ. ಮೆಸೇಜ್ 5 ಗಂಟೆ ಮನೆಗೆ ಹೋಗಿ ಮದುವೆ 6 ಗಂಟೆ ಆಗುತ್ತೆ, ಬೇಗ ಹೋಗ್ಬೇಕಾ ಅಂತ ಕೇಳ್ತೀನಿ. ಕೆಲವೊಂದ್ಸಲ ಏನು ಹೇಳ್ತೀವಿ ಗೊತ್ತಾ, ನಾನು ಏನಾರು ಹೇಳು ಮಲ್ಕೊಂಡ್ಬಿಡು ಅಂತಂದ್ರೆ ಕೆಲಸ ಇಲ್ವಾ ಅಂತ ಹೇಳ್ತೀವಿ. ಅದಕ್ಕೆ ಐ ಜಸ್ಟ್ ಲೆಫ್ಟ್ ದ ಆಪ್ಷನ್ ಫಾರ್ ಯು. ಸುವರ್ಣ ಪ್ರಾಶನ ನಾ ಇದ್ಮೇಲೆ ಹಾಕ್ತೀನಿ. ಈ ಸಲ ಸುವರ್ಣ ಪ್ರಾಶನ ಬುಧವಾರ ಬಂದಿದೆ ಅಷ್ಟೇನೆ. ಇಲ್ಲಿ ಒಂದು ಆಲೆ ವಿಕೆಟ್ ಇಸ್ ಗೆಟಿಂಗ್ ಡೌನ್. ನಿದ್ದೆ ಬರ್ತೈತೆ ಪಾಪ ವಿಷ್ಕುಗೆ. ಇಷ್ಟು ಸ್ಮಾರ್ಟ್ ನೋಡಿ. ಕಾರಲ್ಲಿ ಕುತ್ಕೊಂಡಾಗ ಫುಲ್ಲು ಆಕ್ಟಿವ್, ಒಂಚೂರು ಬ್ರೆಸ್ಟ್ ಫೀಡಿಂಗ್ ಕೇಳಿಲ್ಲ. ಇಲ್ಲಿ ಕಾರ್ ಹತ್ತಿದ ತಕ್ಷಣ ಗೊತ್ತಾಯ್ತು, ಇನ್ನೇನು ಸಿಕ್ಕಿದ್ರೆ ನನಗೆ ಆರಾಮಾಗಿ ನಿದ್ದೆ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಆಲ್ರೆಡಿ ಒಂದು ಸ್ವಲ್ಪ ಎನರ್ಜಿ ಡ್ರಿಂಕ್ ತಗೊಂಡಿದ್ದಾರೆ. ಅವಿಷ್ಕಾ ಇಡ್ಲಿ ತಿಂತೀಯಮ್ಮ? ಬೇಕಾ? ಹೋಗೋ, ಇಡ್ಲಿನೂ ಬೇಡ ವಡೆನೂ ಬೇಡ ಅಂತಲ್ಲ ಅವಳು. ಮನೆಗೆ ಇಲ್ಲಿಂದ ಎಷ್ಟೊತ್ತು ಮನೆ? 10 minutes 15 minutes. ಪ್ಲೀಸ್ ಕಾಫಿ ಕೊಡ್ಸೆ. ಸಿಗಲ್ಲ ಇಷ್ಟೊತ್ತಲ್ಲಿ ಕಾಫಿ ಸಿಗಲ್ವಾ? ವಾಟ್ ಆರ್ ಯು ಸೇಯಿಂಗ್? ಮಾಮೂಲಿ ಹಾಲಿಗೆ ಕಾಫಿ ಹಾಕ್ಕೊಡ್ತಾರೆ ಅಷ್ಟು. ಪರವಾಗಿಲ್ಲ, ಅದರ ಯಾಕೆ ಅಂತ
ಆದ್ರೆ ವ್ಲಾಗ್ನ ಎಷ್ಟೊತ್ತಿಗೆ ಎದ್ದೆ ಅಂತ ಅಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಬಾ ಹೇಳ್ಬಿಡವ, ಕಾಫಿ ಕುಡಿದ್ರೆ ನಾನು ಕುಡಿ ಇಲ್ಲಿ ಬಾಬಾ ಹೇಳವ, ಬಾಬಾ ಹೇಳ್ಬಿಡವ ಚಿನ್ನ ನೀನೆ. ಬಾಯ್. ನಾನ್ ಕಾಫಿ ಎಲ್ಲ ಕೊಡಲ್ಲ ಮಗ್ನ, ಇಟ್ಸ್ ನಾಟ್ ಸೇಫ್. ನಾನು ನಿನ್ ವಯಸ್ಸಲ್ಲಿ ಕಾಫಿ ಕುಡ್ದೇ ಇಲ್ಲ, ನಾನು ಕಾಲೇಜ್ ವರ್ಗುನು ಕುಡ್ದಿಲ್ಲ. 25 ಇಯರ್ಸ್ ನಾನು ಕಾಫಿ ಕುಡ್ದಿಲ್ಲ, ಸರಿನಾ? ಇವನ್ ನೀನು ಹುಟ್ಟವ 2022 ಇಂದ ನಾನು ಕಾಫಿ ಕುಡಿಯೋದಕ್ಕೆ ಶುರು ಮಾಡಿದ್ದು. ಡು ಯು ಬಿಲೀವ್? 2022 ಇಂದ ನಾನು ಕಾಫಿ ಕುಡಿಯೋದಕ್ಕೆ ಶುರು ಮಾಡಿದ್ದು. ಅದು ಅದಿತಿ ಹುಟ್ಟಾದ್ಮೇಲೆ 2022 ಡಿಸೆಂಬರ್ ಇಂದ ಕಾಫಿ ಕುಡಿಯೋಕೆ ಶುರು ಮಾಡಿದ್ದು, ಗೊತ್ತಾ? ನೀನು ಕುಡಿಬೇಡ. ನಾನು ಕುಡ್ದಿಲ್ಲ ಅಂತಂದ್ರೆ ನಾನು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡೋವರೆಗೂ ಕುಡಿಲೇಬೇಕು. ಅಂಡ್ ಇನ್ನೊಂದು ವಾರ ಅನ್ಕೊಂಡಿದೀನಿ, ಅಗೇನ್ ಐ ಆಮ್ ಸ್ಟಾರ್ಟಿಂಗ್ ಬ್ರೆಸ್ಟ್ ಮಿಲ್ಕ್ ಡೊನೇಷನ್. ಅಬ್ಬಾ ಎಕ್ಸ್ಪೀರಿಯನ್ಸಸ್ ಸೂಪರ್ ಆಗಿರುತ್ತೆ, ಅದನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೋಸ್ಕರ ಆಲ್ರೆಡಿ ಡಯಟ್ ಎಲ್ಲ ಅಂದ್ರೆ ಡಯಟ್ ಅಂದ್ರೆ ಚೆನ್ನಾಗಿ ಟೈಮಿಗೆ ತಿನ್ನೋದನ್ನ ಪ್ಲಾನ್ ಮಾಡಿದೀನಿ. ಅಲ್ಲೇ ಕರೆಕ್ಟಾಗಿ ತಿಂತಿದ್ದೀನಿ ಟೈಮು. ಆಕ್ಚುಲಿ ಐ ಲವ್ ಸ್ಕಿಪ್ಪಿಂಗ್ ಮೀಲ್ಸ್. ನೈಟ್ ಹೊತ್ತು ಒಂದೊಂದ್ಸಲ ನಾನು ಊಟ ಮಾಡ್ದೇನೆ ಮಲ್ಕೋತೀನಿ. ನನ್ಗೆ ಅದೇನೋ ಸಖತ್ತು ಇಷ್ಟ. ನಂಗೆ ಅದು ಈ ತುರ್ಕಕ್ಕೆ ಇಷ್ಟ ಆಗಲ್ಲ. ಬೆಳಗ್ಗೆ 9 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ, ತಿರ್ಗಾ ನೈಟು. ಅಂದ್ರೆ ಹೊಟ್ಟೆ ಹಶ್ವಾದ್ರೆ ತಿನ್ಬೇಕು. ಬಟ್ ಐ ವಿಲ್ ನಾಟ್ ಫಾಲೋ ದ್ಯಾಟ್ ವಿತ್ ಅದಿತಿ ಅಂಡ್ ಅವಿಷ್ಕ. ಅವ್ರು ತಿನ್ಲೇಬೇಕು ತರ ಸ್ಕೆಡ್ಯೂಲ್ಸು. ಬಟ್ ನನಗೆ ಆ ರೀತಿ ಮಾಡ್ತೀನಿ. ತುಂಬಾ ದಿನದಿಂದ ಐ ಹ್ಯಾವ್ ಸ್ಟಾರ್ಟೆಡ್ ಟು ಸ್ಕಿಪ್. ಏನಕ್ಕಂತಂದ್ರೆ ಇಲ್ಲೊಂಥರ ನೀನು ಇವರು ಲೇಟಾಗಿ ಬರ್ತಾರೆ, ತಿಂದೆ ಅಂತ ಅಂದ್ಬಿಟ್ಟು ತಿಂತಾ ಇಲ್ಲ, ಆ ಥರ ಎಲ್ಲ ಮಾಡ್ತಾ ಇದ್ದೀನಿ. ಅದಕ್ಕೆ ಹೇಳ್ತಾ ಇರೋದು ಸೂಪರ್ ಅಂತ. ಸೊ ಸ್ಟಾರ್ಟ್ ಮಾಡ್ತೀನಿ ಬ್ರೆಸ್ಟ್ ಮಿಲ್ಕ್ ಡೊನೇಷನ್.